ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿ ಕಣ್ಣನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಸೋಮವಾರ ಮಾಗಡಿ ಜನಪ್ರಿಯ ಶಾಸಕರಾದ ಎ ಮಂಜುನಾಥ್ ರವರು ಶಾಲೆಗೆ ಭೇಟಿ ನೀಡಿದ್ದಾರೆ. ಈ ಶಾಲೆಯ ಸ್ಥಿತಿಗತಿಗಳನ್ನು ಕಂಡು ಕುದೂರು ನ್ಯೂಸ್ ಆಗಸ್ಟ್ 11ರಂದು ಶಿಥಿಲಾವಸ್ಥೆಗೆ ತಲುಪಿದ ಕಣ್ಣನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂಬ ಶೀರ್ಷಿಕೆಯಡಿ ವರದಿ ಮಾಡಲಾಗಿತ್ತು. ಸೋಮವಾರ ಕಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಕೆರೆಪಾಳ್ಯ ಗ್ರಾಮದಲ್ಲಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ನಡೆಯುತ್ತಿರುವ ಕಾಮಗಾರಿ ವೀಕ್ಷಣೆಗೆ ಶಾಸಕರಾದ ಎ ಮಂಜುನಾಥ್ ರವರು ವೀಕ್ಷಣೆಗಾಗಿ ಆಗಮಿಸಿದ್ದರು. ಇದಾದ ಬಳಿಕ ಕಣ್ಣೂರು ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಶಾಲೆಯ ವಾಸ್ತವ ಸ್ಥಿತಿಯನ್ನು ಗಮನಿಸಿದ್ದಾರೆ. ಶಾಲೆಯಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಅಲ್ಲಿನ ಶಿಕ್ಷಕರು ಶಾಸಕರಿಗೆ ಮಾಹಿತಿ ನೀಡಿದ್ದಾರೆ. ಪುರಾತನವಾದ ಈ ಶಾಲೆಯನ್ನ ಮತ್ತೆ ಜೀರ್ಣೋದ್ಧಾರಗೊಳಿಸಲು ಶಾಸಕರಾದ ಎ ಮಂಜುನಾಥ್ ರವರು ಒಟ್ಟು 3 ಕೊಠಡಿಗಳನ್ನು ಕಟ್ಟಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಸರ್ಕಾರಿ ಶಾಲೆಯ ವಾಸ್ತವ ಸ್ಥಿತಿಯ ಬಗ್ಗೆ ವರದಿ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದಿದಂತಹ ಕುದೂರು ನ್ಯೂಸ್ಗೆ ಹಾಗೂ ಶಾಲೆಗೆ ಕಟ್ಟಡವನ್ನು ಮಂಜೂರಾತಿ ಮಾಡಿದಂತಹ ಶಾಸಕರಾದ ಎ ಮಂಜುನಾಥ್ ಅವರಿಗೆ ಕಣ್ಣೂರು ಗ್ರಾಮಸ್ಥರು ಮತ್ತು ಶಾಲಾ ಶಿಕ್ಷಕರು